ವಿಜಯಪುರ ಲೋಕಸಭಾ ಸದಸ್ಯರಾಗಿ 7ನೇ ಬಾರಿಗೆ ಆಯ್ಕೆಯಾದ ರಮೇಶ್ ಜಿಗಜಿಣಗಿ ಅವರಿಗೆ 2ನೇ ಹಂತದಲ್ಲಿ ಉಪಪ್ರಧಾನಿ ಸ್ಥಾನ ನೀಡಬೇಕೆಂದು ವಿಜಯಪುರ ಜಿಲ್ಲಾ ಮಾದಿಗರ ಒಕ್ಕೂಟದ ಪರಶುರಾಮ್ ರೋಣಿಹಾಳ ಮಾತನಾಡಿ, ರಮೇಶ್ ಜಿಗಜಿಣಗಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವ ರಾಜಕಾರಣಿಗಳೇ ಅಪಹಾಸ್ಯ ಮಾಡದೆ ಎಲ್ಲರ ಜೊತೆ ಸಹಬಾಳ್ವೆ ಸ್ನೇಹದಿಂದ ಇರುವ ವ್ಯಕ್ತಿ. ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ, ಹಗಲಿರುಳು ಶ್ರಮಿಸಿದ ಕೀರ್ತಿ ಅವರದು. ರಾಜಕೀಯ ಜೀವನದಲ್ಲಿ ಅಜಾತಶತ್ರು ಎಂದು ಅನಿಸಿಕೊಂಡಿದ್ದಾರೆ. ಆದ್ದರಿಂದ ಎನ್ಡಿಎ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಪ್ರಧಾನಿ ಮೋದಿಜಿಯವರು ಸಂಸದ ರಮೇಶ್ ಜಿಗಜಿಣಗಿ ಅವರ ಕಾರ್ಯವೈಖರಿಯನ್ನು ಪರಿಗಣಿಸಿ ಕೇಂದ್ರ ಸಂಪುಟದಲ್ಲಿ ಉಪಪ್ರಧಾನಿ ಹುದ್ದೆ ನೀಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಒಂದು ವೇಳೆ ಉಪಪ್ರಧಾನಿ ಸ್ಥಾನ ನೀಡದಿದ್ದರೆ ಕರ್ನಾಟಕ ರಾಜ್ಯದಲ್ಲಿರುವ ಮಾದಿಗ ಸಮಾಜ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶರಣುಬ್ಯಾಳಿ ಹನುಮಂತ್ ಬಿರಾದಾರ್ ಮಾತನಾಡಿದರು. ಮುಖಂಡರಾದ ಸದಾನಂದ ಗುಂಡಾಪುರ್, ದೇವೇಂದ್ರ ಹಡಗಲಿ, ಮುದುಕು ಮಾದರ್, ಶಿವಾನಂದ್ ತಿಕೋಟಿಕರ್, ವಿಠಲ್ ನಡುವಿನಕೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. MLA ಆಗಿ ಬಳ್ಳೊಳ್ಳಿ ಮತಕ್ಷೇತ್ರದಿಂದ 1983ರಿಂದ ಜಯಗಳಿಸಿ ಹಾಗೂ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಮುಂದೆ ಹೋಗಿ ಚಿಕ್ಕೋಡಿ ಅಲ್ಲಿ MP ಆಗಿ ಜಯಗಳಿಸಿ ಒಂದು ಸಣ್ಣ ಹಳ್ಳಿಯಿಂದ ಹೋಗಿ ಮತ್ತು ಎಲ್ಲ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಅವರು ಇರದೇ ಇದ್ದಾಗ BJP ಕೂಡ ಏನೂ ಇದ್ದಿದ್ದಿಲ್ಲ. ಜಿಗಜಿಣಗಿ ಸಾಹೇಬ್ರು ಇದ್ದಾಗ BJP ಕೂಡ ಏನೂ ಇದ್ದಿದ್ದಿಲ್ಲ. ಅಂಥ ಒಬ್ಬ ನಾಯಕರು ಎಲ್ಲರನ್ನೂ ಒಂದು ವಿಶ್ವಾಸ ತಗೊಂಡು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಪ್ರಾಂತದಲ್ಲಿ BJPಯನ್ನು ಕಟ್ಟಿ ಸಂಘಟನೆ ಮಾಡಿದಂಥ ಕೀರ್ತಿ ಯಾರಿಗೆ ಹೆಚ್ಚಿದ್ರೆ ಅದು ರಮೇಶ್ ಜಿಗಜಿಣಗಿ ಸಾಹೇಬ್ರಿಗೆ ಸಲ್ತದ. ಅಂಥ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋದಕ್ಕಿಂತ ಪೂರ್ವದಾಗ ಕೇಂದ್ರ ಸರ್ಕಾರದಾಗಿರುವಂಥ ನರೇಂದ್ರ ಮೋದಿ ಅವರು, JP ನಡ್ಡಾ ಅವರು, ರಾಷ್ಟ್ರೀಯ ಅಧ್ಯಕ್ಷರಾದಂಥವರು ಮಾನ್ಯ ಯಡಿಯೂರಪ್ಪರು ಕೂಡ ತಿಳ್ಕೊಂಡು ಅತಿ ರಾಜ್ಯದಲ್ಲಿ SC ಕಮ್ಯುನಿಟಿ ಒಳಗೆ ಬಹುಸಂಖ್ಯಾತರ ಯಾರೇ ಆಗಿದ್ರೆ ಅದು ಮಾದಿಗ ಜನಾಂಗ. ಅತಿ ರಾಜ್ಯದಲ್ಲಿ ಬಹುಸಂಖ್ಯಾತರವರು ಮಾದಿಗ ಜನಾಂಗ. ಎಲ್ಲರೂ ಕೂಡ ಪ್ರತಿಯೊಂದು ಮತದಾನವನ್ನು BJPಗೆ ಹಾಕಿದ್ದೇವೆ ನಾವು. ಸಚಿವ ಸ್ಥಾನ ಕೂಡ ಕೊಡದೆ ಹೋದ್ರೆ ಮುಂದಿನ ದಿನಮಾನದಾಗ BJPಗೆ ತಕ್ಕ ಪಾಠ ಕಲಿಸ್ತೀವಿ. ಸಚಿವ ಸ್ಥಾನ ಅವರಿಗೆ ಶೋಭೆ ತರುವಂಥದ್ದಲ್ಲ. ಈ ದೇಶದಾಗ ಉಪ ಪ್ರಧಾನಮಂತ್ರಿಯನ್ನು ಈ ಸಮಾಜಕ್ಕೆ ಕೊಟ್ಟರೆ ಒಂದು ಹೆಮ್ಮೆ ಆಗ್ತದೆ. BJP ಜೊತೆ ಎಲ್ಲ ರಾಜ್ಯದಲ್ಲಿ ಮಾದಿಗರು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ನಾನು ಅವನ ಅನಿಸಿಕೆಯನ್ನು ನಿಮ್ಗೆ ಹೇಳ್ತೀನಿ. ಅದನ್ನು ಕೂಡ ನೀವು ಪತ್ರಿಕಾ ಮಾಧ್ಯಮದವರು ಅದನ್ನು ಹೈಲೈಟ್ ಮಾಡಿ ಬರೀರಿ ಅಂತ ಹೇಳಿ ಹಾಕತ್ತೀವಿ. ಸಚಿವ ಸ್ಥಾನ ಗೋವಿಂದ ಕಾರಜೋಳ ಸಾಹೇಬ್ರಿಗೆ ಕೊಡ್ರಿ ರಾಜ್ಯ ಸಚಿವ ಸ್ಥಾನ. ಉಪ ಪ್ರಧಾನಮಂತ್ರಿಯನ್ನು ರಮೇಶ್ ಜಿಗಜಿಣಗಿ ಸಾಹೇಬ್ರಿಗೆ ಕೊಟ್ಟರೆ ಅವ್ರಿಗೆ ಶೋಭೆ ತರುವಂಥದ್ದು, ಅವ್ರ ಗಣ್ಯತೆ ಮತ್ತು ಅವ್ರ ಗೌರವತೆಗೆ ದಕ್ಕುವಂಥ ಒಂದು ಹುದ್ದೆ ಅದು. ಸಚಿವ ಸ್ಥಾನ ಅವರಿಗೆ ಕೊಟ್ಟರು ಕೂಡ ಅದು ದಕ್ಕುವಂಥ ಒಂದು ಹುದ್ದೆ ಅಲ್ಲ ಅಂತೇಳಿ BJP ಸರ್ಕಾರದವರು ಅದನ್ನು ಅರ್ಥ ಮಾಡ್ಕೋಬೇಕು. ಯಾರದಿಂದ ಈ ಮಧ್ಯ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ BJPನೇ ಇದ್ದಿದ್ದಿಲ್ಲ. ಅವರು ಲೋಕ ಜನಶಕ್ತಿದಿಂದ ಹೋಗಿ ಗೆದ್ರು, ಮತ್ತು ಜಾತ್ಯತೀತ ಜನತಾದಳ ಪಕ್ಷದಿಂದ ಗೆದ್ರು, ಮತ್ತು JS ಪಟೇಲ್ ಮತ್ತು ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದಂಥವ್ರು. ಅವರಿಗೆ ಅನುಭವ ಅದ, ಅವ್ರ ಹಿರಿತನಕ ಮತ್ತು ಅವ್ರಿಗೆ ಅನುಭವ ಅದ. ಅವ್ರಿಗೆ ಯಾವುದೇ ಒಂದು ರಾಜ್ಯ ಖಾತೆ ಕೊಟ್ಟರು ಸಮಾಜಕ್ಕೆ ಅದನ್ನು ಗೌರವ ತರುವಂಥ ಒಂದು ವಿಚಾರ ಅಲ್ಲದು. ಅದಕ್ಕೆ ಅವರಿಗೆ ಪ್ರಧಾನಮಂತ್ರಿಯವರು, JP ನಡ್ಡಾ ಅವರು, ಅಮಿತ್ ಶಾ ಅವರು ಅದನ್ನು ಮನವರಿಕೆ ಮಾಡ್ಕೊಂಡು ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವ್ರಿಗೆ ವಯಸ್ಸಾಗ್ಯದ, ಲಾಸ್ಟ್ ಕೊನೆಯ ಚುನಾವಣೆ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದ. ಒಂದು ವೇಳೆ ಈ ರಾಜ್ಯದಾಗ ನೀವು ರಮೇಶ್ ಜಿಗಜಿಣಗಿ ಅವ್ರಿಗೆ ಹಿರಿತನ ಮತ್ತು ಅವ್ರ ಅನುಭವದಿಂದ ಅವ್ರನ್ನ ಪರಿಗಣಿಸದೆ ಹೋದ್ರ ಮುಂದೊಂದು ದಿನ ಅದರ ನೋವನ್ನು BJP ಸರ್ಕಾರ ಅನುಭವಿಸ್ಬೇಕಾಗ್ತದ ಅಂತೇಳಿ ನಾನು ಖಂಡಿತವಾಗಿ ಹೇಳ್ತೀನಿ.